ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಿಮ್ಮೆಲ್ಲರಿಗೂ ಕ್ರಿಸ್ತನ ಸುಮಧುರ ನಾಮದಲ್ಲಿ ಈ ಬೆಳಗಿನ ಶುಭೋದಯಗಳು. ದೇವರು ನಿಮ್ಮೆಲ್ಲರನ್ನೂ ಈ ದಿನ ಕೈ ಹಿಡಿದು ನಡೆಸಲಿ ಎಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ. ಸ್ವಲ್ಪ ಹೊತ್ತಿಗೆ ನಾನು ಆಯ್ದುಕೊಂಡಂಥ ದೇವರ ವಾಕ್ಯದ ಭಾಗವು ನಿನ್ನೆಯ ದಿನ ಧ್ಯಾನ ಮಾಡಿದಂಥ 23ನೇ ಕೀರ್ತನೆ, ಅದರ ಮುಂದಿನ ಭಾಗ 2ನೇ ವಚನ. ದ ಬುಕ್ ಆಫ್ ಸಾಮ್ಸ್ ಚಾಪ್ಟರ್ 23 ವರ್ಸ್ 2. ಅದರಲ್ಲಿ ಮೊದಲನೇ ಭಾಗ ಹೀಗೆ ಬರೆಯಲ್ಪಟ್ಟಿದೆ: ಆತನು ಹಸುರುಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ. ಹಿ ಮೇಕ್ಸ್ ಮೀ ಟು ಲೈ ಡೌನ್ ಇನ್ ಗ್ರೀನ್ ಪ್ಯಾಸ್ಚರ್ಸ್. ಈ ವಾಕ್ಯ ದೇವರು ತನ್ನ ಕುರಿಹಿಂಡಿಗೆ ಹೇರಳವಾದ ಜೀವ ನೀಡುವ ಪೋಷಣೆ ಮತ್ತು ವಿಶ್ರಾಂತಿಯನ್ನು ಒದಗಿಸುವ ಕುರುಬ ಎಂಬುದನ್ನು ವಿವರಿಸುತ್ತದೆ. ಇದು ದೈವಿಕ ಹಾಗೂ ಆಧ್ಯಾತ್ಮಿಕ ನವೀಕರಣದ ಸಂಕೇತವೂ ಕೂಡ ಹೌದು. ಹಸುರುಗಾವಲು, ಗ್ರೀನ್ ಪ್ಯಾಸ್ಚರ್ಸ್ ಎಂದರೆ ಕುರಿಗಳ ಆಧ್ಯಾತ್ಮಿಕ ಪೌಷ್ಟಿಕತೆಯ ಸಂಕೇತವಾಗಿದೆ. ಗಾವಲು ಅಥವಾ ವಿಶ್ರಾಂತಿ ಪಡೆಯುವಂಥ ಸ್ಥಳ, ಅಲ್ಲಿ ಕುರಿಗಳು ಯೆಹೋವನಿಂದ ಮಾತ್ರ ಸಂತೃಪ್ತಿಯನ್ನು ಕಂಡುಕೊಳ್ಳಲು ಸಾಧ್ಯ. ದೇವರು ಹಸುರುಗಾವಲುಗಳಲ್ಲಿ ತನ್ನ ಕುರಿಗಳಿಗೆ ಹೊಸ ಚೈತನ್ಯವನ್ನು, ಹೊಸ ಚೇತರಿಕೆಯನ್ನು ನೀಡುತ್ತಾನೆ ಎಂಬಂಥ ಸಂದೇಶವಾಗಿದೆ. ನಂತರ ತಂಗಿಸುತ್ತಾನೆ, ಟು ಲೈ ಡೌನ್. ದೇವರು ತನ್ನ ಕುರಿಗಳಿಗೆ ಯಾವುದೇ ಭಯ ಆತಂಕಗಳಿಲ್ಲದೆ ನಿದ್ರಿಸಲು ಅನುವು ಮಾಡಿಕೊಡುತ್ತಾನೆ. ಲೈ ಡೌನ್ ಅಥವಾ ತಂಗಿಸುತ್ತಾನೆ ಎಂಬುದಾಗಿ ಹೇಳುವಾಗ, ದೇವರು ತನ್ನ ಜನರನ್ನು ಸುರಕ್ಷಿತವಾಗಿ ಹಾಗೂ ನಿರ್ಭೀತಿಯಿಂದ ಕಾಪಾಡುತ್ತಾನೆ ಎಂಬಂಥ ಸ್ಪಷ್ಟ ಸಂದೇಶವನ್ನು ದಾವೀದನು ಇಲ್ಲಿ ತಿಳಿಸುತ್ತಾನೆ. ಗ್ರೀನ್ ಪ್ಯಾಸ್ಚರ್, ಹಸುರುಗಾವಲುಗಳು ಅಂದರೆ ದೇವರಲ್ಲಿ ಮಾತ್ರ ಸಮೃದ್ಧಿ ಇದೆ. ತನ್ನ ಜನಾಂಗದ ಅಗತ್ಯತೆಗಳನ್ನು ಯಾಹ್ವೆ ಮಾತ್ರ ಪೂರೈಸುತ್ತಾನೆ. ಕಡೆಯದಾಗಿ ತಂಗಿಸುತ್ತಾನೆ ಅಂದರೆ ಕುರಿಗಳಿಗೆ ಒಂದು ರೀತಿಯಲ್ಲಿ ನಿರಾಳತೆಯ ವಾತಾವರಣವನ್ನು ಯಾಹ್ವೆ ಸೃಷ್ಟಿಸುತ್ತಾನೆ. ಇಂಥ ನಮ್ಮ ದೇವರು ಕುರುಬನಾಗಿದ್ದಾನೆ, ಕಾಯುವಾತನಾಗಿದ್ದಾನೆ. ಕಷ್ಟದ ಸಮಯವನ್ನು, ಇಕ್ಕಟ್ಟಿನ ಸಮಯಗಳು ಅಥವಾ ಬೇರೆ ಬೇರೆ ನಿರಾಶೆಯ ಪರಿಸ್ಥಿತಿಗಳು ನಮಗೆ ಎದುರಾದಾಗಲೂ ಕೂಡ ನಮ್ಮ ಕಣ್ಣುಗಳು ಯಾಹ್ವೆಯಾದಂಥ ಕುರುಬನನ್ನು ನೋಡೋಣ. ಯಾಹ್ವೆ ನಮ್ಮನ್ನು ಕಾಯುತ್ತಾನೆ, ಕಾಪಾಡುತ್ತಾನೆ ಎಂಬಂಥ ನಂಬಿಕೆಯಲ್ಲಿ ನಾವು ಜೀವಿಸೋಣ. ಆತನಲ್ಲಿ ನಮಗೆ ಶಾಂತಿ, ಭದ್ರತೆಯಾಗಿದೆ. ದೇವರು ನಮ್ಮ ಬಗ್ಗೆ ಕಾಳಜಿಯನ್ನು ವಹಿಸುತ್ತಾನೆ, ತನ್ನ ಜನರನ್ನು ಅಪಾಯದಿಂದ ರಕ್ಷಿಸುತ್ತಾನೆ ಎಂಬುದಾಗಿ ಹೇಳುವುದಕ್ಕಾಗಿಯೇ ದಾವೀದ ಇಲ್ಲಿ ದೇವರು ಹಸುರುಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ ಮತ್ತು ನಂಬಿಕೆ, ವಿಶ್ವಾಸವನ್ನು ನಮಗೆ ತಿಳಿಯಪಡಿಸುತ್ತಾನೆ. ಈ ವಾಕ್ಯದ ಮೂಲಕ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಕೃಪಾ ಸಂಪೂರ್ಣನು, ದಯಮಯನೂ ಆಗಿರುವಂಥ ನಮ್ಮ ಸ್ವರ್ಗೀಯ ದೇವರೇ, ನಿನ್ನ ಮಹೋನ್ನತ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ದಾವೀದನು ಪ್ರಾರ್ಥಿಸಿದಂತೆ ಆತನು ಹಸುರುಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ. ಸ್ವಾಮಿ, ನಮಗೆ ವಿಶ್ರಾಂತಿ ಅದು ನಿನ್ನಲ್ಲಿಯೇ ಸ್ವಾಮಿ. ದೇವರೇ, ನಿನ್ನಲ್ಲಿಯೇ ನಮಗೆ ಆಧ್ಯಾತ್ಮಿಕ ಪೌಷ್ಟಿಕತೆ ಕರ್ತನೆ. ನಮ್ಮ ಸಂತೃಪ್ತಿ ಜೀವನ ಅದು ನಿನ್ನಲ್ಲಿ ಕಂಡುಕೊಳ್ಳುವಂತೆ ಸಹಾಯ ಮಾಡು. ದೇವರೇ, ನಮ್ಮ ಜೀವನದಲ್ಲಿ ನಿನ್ನಲ್ಲಿ ನಾನು ಸುಭಿಕ್ಷವಾಗಿ, ಸುರಕ್ಷಿತವಾಗಿ, ನಿರ್ಭೀತಿಯಿಂದ ಬದುಕುವಂತೆ ಸಹಾಯ ಮಾಡು. ದೇವರೇ, ನಮ್ಮ ಬದುಕಿಗೆ ನಿರಾಳತೆಯನ್ನು ಉಂಟು ಮಾಡು ಸ್ವಾಮಿ. ಇಕ್ಕಟ್ಟುಗಳು, ಕಷ್ಟಗಳು, ಸಮಸ್ಯೆಗಳು ಬರುವಾಗ ಯೆಹೋವನು ನಮ್ಮನ್ನು ಹಸುರುಗಾವಲುಗಳಲ್ಲಿ ತಂಗಿಸುತ್ತಾನೆ ಮತ್ತು ನಂಬಿಕೆಯಲ್ಲಿ ನಡೆಸು ದೇವರೇ. ಇದರಿಂದೆಲ್ಲ ಜವಾಬ್ದಾರಿಗಳಲ್ಲಿ ಕರ್ತನೆ ನಿನ್ನನ್ನು ನಾವು ಆತುಕೊಂಡು ಬದುಕುತ್ತೇವೆ ಸ್ವಾಮಿ. ನೀನು ನಮಗೆ ಹಿಂಬಲ ಮುಂಬಲ ಕೊಡು ಸ್ವಾಮಿ. ನಮಗೆ ಶಕ್ತಿ ಸಾಮರ್ಥ್ಯವನ್ನು ಕೊಡು ದೇವರೇ. ನಿನ್ನನ್ನು ನಾವು ಅವಲಂಬಿಸಿ ಬದುಕುತ್ತೇವೆ ಸ್ವಾಮಿ. ಕುರಿಗಳು ಹೇಗೆ ಸ್ವಾಮಿ ಕುರುಬನಿದ್ದಾನೆಂಬಂಥ ನಂಬಿಕೆಯಲ್ಲಿ ನಿದ್ರಿಸುತ್ತವೋ, ನಿನ್ನಲ್ಲಿ ನಾವು ವಿಶ್ರಾಂತಿಯನ್ನು ಕಂಡುಕೊಳ್ಳುವಂತೆ ಸಹಾಯ ಮಾಡು ಸ್ವಾಮಿ. ನೀನು ಮೆಚ್ಚುವಂಥ ಮಂದೆಯಾಗಿ ಬಾಳಲು ನಮಗೆ ಬಲ ಕೊಡು ಸ್ವಾಮಿ. ನೀ ನಮ್ಮ ಬದುಕಿಗೆ
ನಮ್ಮ ದಾರಿಗೆ ನೀನು ಹೆಜ್ಜೆಯನ್ನು ಹಾಕು. ಯೇಸು ಸ್ವಾಮಿಸಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ದೇವರೇ, ಆಮೇನ್.